I'm waiting for the night, and I don't realize that I'm falling. I still see your light, and I know you'll be mine if I'm calling. Hey guys, welcome back to my channel Ogarne Chronicles. ಇವತ್ತು ನಾವು ಲೆಮನ್ ಚಿಕನ್ ವಿತ್ ಆಸ್ಪರಾಗಸ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಈ ರೆಸಿಪಿ ಅಂತೂ ತುಂಬಾನೇ ಡೆಲಿಷಿಯಸ್ ಆಗಿರುತ್ತೆ. ಪ್ರೋಟೀನ್ ಕೂಡ ಸಿಗತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಚಿಕನ್ ಬ್ರೆಸ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ಆಸ್ಪರಾಗಸಿಂದ ವೆಜೀಸು ಕೂಡ ಸಿಗತ್ತೆ. ಆ್ಯಂಡ್ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಿರತ್ತೆ. ಇದನ್ನು ಪಾಸ್ತಾ ಇಲ್ಲ ಅಂತಂದರೆ ರೈಸ್ಗೂ ಕೂಡ ಜೊತೆಗೆ ತಿನ್ಬೋದು. ಸೊ ಇವಾಗ ಫಸ್ಟ್ ನಾವು ಈ ಚಿಕನ್ನ ಸೀಸನ್ ಮಾಡಬೇಕು. ಸೊ ಇದಾಗಲೇ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ. Then some Italian mix. And chili flakes. ನನಗೆ ಖಾರ ತುಂಬಾ ಇಷ್ಟ, ಹಂಗಾಗಿ ನಾನು ಜಾಸ್ತಿನೇ ಹಾಕೋತೀನಿ. ಆ್ಯಂಡ್ ಸಾಲ್ಟ್. ಇದೆಲ್ಲ ಸ್ವಲ್ಪ ಟ್ಯಾಪ್ ಮಾಡಿ ಎಲ್ಲನೂ ಸೀಸ್ನಿಂಗ್ ಅದಕ್ಕೆ ಚಿಕನಿಗೆ ಅಂಟ್ಕೊಳ್ಳೋದಕ್ಕೆ. ಆ್ಯಂಡ್ ಈಗ ನೆಕ್ಸ್ಟ್ ಸೈಡ್ ಮಾಡೋಣ. ಸೇಮ್ ಸೀಸ್ನಿಂಗ್. ಸಾಲ್ಟ್. ಐ ಥಿಂಕ್ ಇದು ಡಿಫ್ರೆನ್ಸ್ ಬಂದುಬಿಟ್ಟು ಮೋಸ್ಟ್ಲಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಎಲ್ಲನೇ ಇರುತ್ತೆ. ಯಾಕೆಂತ ಅಂದರೆ ಇಲ್ಲಿ ಜನರು ಜಾಸ್ತಿ ಸ್ಪೈಸಿ ತಿನ್ನಲ್ಲ, ಸೊ ಹಂಗಾಗಿ ತುಂಬಾ ಬ್ಲ್ಯಾಂಡ್ ಇರುತ್ತೆ. ಸೊ ಮನೇಲಿ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಅಡ್ವಾಂಟೇಜ್. ನಮಗೆ ಎಷ್ಟು ಬೇಕೋ ಆ ಸೀಸ್ನಿಂಗ್ ಹಾಕ್ಕೋಬೋದು, ಅಟ್ಲೀಸ್ಟ್ ನಮ್ಮದು ಇಂಡಿಯನ್ ಟೇಸ್ಟ್ ಬಡ್ಸಿಗೆ. ಸೊ ಈ ಸೈಡ್ ಕೂಡ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ. ಸೊ ಈಗ ಚಿಕನ್ ಆಗಿದೆ. ಈಗ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡೋಣ. ಫಸ್ಟ್ ನಾವು ಪ್ಯಾನ್ ಇಟ್ಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತೆ. ಜಾಸ್ತಿ ಬೇಡ, ಸ್ವಲ್ಪ ಗ್ರೀಸ್ ಆದರೆ ಸಾಕು ಪ್ಯಾನು. ಯಾಕಂದರೆ ಚಿಕನಲ್ಲೇ ನನ್ನ ಫ್ಯಾಟ್ ಇರೋದ್ರಿಂದ ಅದು ಎಕ್ಸ್ಟ್ರಾ ಆಯಿಲ್ ಬಿಟ್ಕೊಳ್ಳುತ್ತೆ, ವಿಚ್ ವಿ ಡೋಂಟ್ ವಾಂಟ್. ಎಣ್ಣೆ ಬಿಸಿ ಆಗಿದೆ. ಇವಾಗ ಚಿಕನ್ ಹಾಕೊಂಡ್ಬಿಡೋಣ. ಚಿಕನ್ನ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ. ಈಚ್ ಸೈಡ್ ಇಟ್ ಟೇಕ್ಸ್ ಅಬೌಟ್ ಲೈಕ್ 10 to 12 minutes. ಸೊ ಪ್ರತಿ ಸೈಡ್ ಆದಮೇಲೆ ಚೇಂಜ್ ಮಾಡ್ಕೊಂಡು ಮಾಡೋಣ. ಆ್ಯಂಡ್ ಇದು ಕುಕ್ ಆಗೋ ಟೈಮಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆನ್ ದ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್. ಈಗ ಚಿಕನ್ನು ಎರಡೂ ಸೈಡು ಕುಕ್ ಆಗಿದೆ. ಸೊ ಇದನ್ನ ತೆಗೆದ್ಬಿಡೋಣ. ಸೊ ಈಗ ಸೇಮ್ ಪ್ಯಾನಿಗೆ ಬಟರ್ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಈಗ ಮಿನ್ಸ್ ಮಾಡಿರೋ ಗಾರ್ಲಿಕ್ ಹಾಕೋತೀನಿ. ಆ್ಯಂಡ್ ಸ್ವಲ್ಪ ಈರುಳ್ಳಿ ಹಾಕೋತೀನಿ. ಇದು ಚಿಕ್ಕ ಈರುಳ್ಳಿ ಅಂತ ಅಂದರೆ ಆದರೆ ಸಾಕು, ದೊಡ್ಡದಾಯಿತು ಅಂತ ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ. ಸೊ ಈ ಸ್ಟೇಜಲ್ಲಿ ನಾನು ಆಸ್ಪರಾಗಸ್ ಹಾಕೋತೀನಿ. ಆಸ್ಪರಾಗಸ್ ಯೂಶಲಿ ಬ್ಲ್ಯಾಂಚ್ ಮಾಡಿ ತಿಂತಾರೆ. ಸೊ ಇದನ್ನು ಅಷ್ಟೊಂದು ಕುಕ್ ಮಾಡಬೇಕು ಅಂತ ಇಲ್ಲ, ಎಲ್ಲ ಫ್ಲೇವರ್ಸ್ ಜೊತೆಗೆ ಹೊಂದ್ಕೊಂಡ್ರೆ ಸಾಕು. ಸೊ ಒಂದು 2 minutes ಕುಕ್ ಆಗಬೇಕು ಅಷ್ಟೆ. ಈ ಸ್ಟೇಜ್ಗೆ ನಾವು ಫುಲ್ ಫ್ಯಾಟ್ ಕ್ರೀಮ್ ಹಾಕೊಳ್ಳೋಣ.
ಇದಕ್ಕೆ ಹಾಫ್ ಆ್ಯಂಡ್ ಹಾಫ್ ಕೂಡ ಹಾಕೋಬೋದು, ಇಲ್ಲ ಅಂತ ಅಂದರೆ ಮಿಲ್ಕ್ನೇ ಜಾಸ್ತಿ ಹಾಕೋಬೋದು, ರೆಗ್ಯುಲರ್ ಫುಲ್ ಫ್ಯಾಟ್ ಮಿಲ್ಕ್ನ. ಆ್ಯಂಡ್ ಈ ಸ್ಟೇಜಲ್ಲಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಮೋರ್ ಚಿಲ್ಲಿ ಫ್ಲೇಕ್ಸ್, some more Italian mix and some salt. ಈಗ ಕ್ರೀಮ್ ಎಲ್ಲ ಚೆನ್ನಾಗಿ ಕುಕ್ ಆಗ್ತಾ ಇದೆ. ನಾನು ಈ ಸ್ಟೇಜ್ಗೆ ಸ್ವಲ್ಪ ಪಾರ್ಮೆಸಾನ್ ಚೀಸ್ ಹಾಕೋತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಫ್ರೆಶ್ಲಿ ಗ್ರೇಟೆಡ್ ಇತ್ತು ಅಂತಂದರೆ ಅದು ಕೂಡ ಹಾಕೋಬೋದು. ಇನ್ಫ್ಯಾಕ್ಟ್ ಲೈಕ್ ದ್ಯಾಟ್ ವಿಲ್ ಬಿ ಬೆಟರ್. ಈಗ ನೋಡಿ ಎಷ್ಟು ಕ್ರೀಮಿ ಆಗಿದೆ. ಸೊ ಈ ಸ್ಟೇಜಲ್ಲಿ ಅರ್ಧ ಲೆಮನ್ ಹಾಕೋತೀನಿ. ಲೆಮನ್ ಹಾಕಿದ ತಕ್ಷಣನೇ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿಬಿಡಿ, ಇಲ್ಲ ಅಂತಂದರೆ ಅದು ಹಾಲು ಹೊಡೆಯೋ ಚಾನ್ಸ್ ಇರುತ್ತೆ. ಈಗ ಚಿಕನ್ ಕುಕ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋಣ. ಆ್ಯಂಡ್ ಇದೇನು ಎಕ್ಸ್ಟ್ರಾ ಆಯಿಲ್ ಇತ್ತು ಅದನ್ನು ಹಾಕೋತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಆಪ್ಷನಲ್, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಲೆಮನ್ ಜೆಸ್ಟಲ್ಲಿ ಏನು ಫ್ಲೇವರ್ ಇರುತ್ತೋ ಅದು ಕೂಡ ಬರುತ್ತೆ. ಸೊ ಇದೊಂದು 2 minutes ಇದೆಲ್ಲನೂ ಕ್ರೀಮಲ್ಲಿ ಸ್ವಲ್ಪ ಕುಕ್ ಆಗಲಿ, ಅದರದ್ದೆಲ್ಲ ಫ್ಲೇವರ್ ಎಲ್ಲನೂ ಬಿಟ್ಕೋಬೇಕು. ಅದಾದ ತಕ್ಷಣನೇ ಇದು ಸ್ವಿಚ್ ಆಫ್ ಮಾಡಿಬಿಡೋಣ. ಇದಕ್ಕೆ ಗಾರ್ನಿಷ್ಗೋಸ್ಕರ ಸಿಲಾಂಟ್ರೋ ಹಾಕೋತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಕುಕ್ ಆಗಿದೆ, ಸ್ವಿಚ್ ಆಫ್ ಮಾಡ್ಕೋತೀನಿ. ಆ್ಯಂಡ್ ನಾವ್ ಕ್ರೀಮಿ ಲೆಮನ್ ಚಿಕನ್ ವಿತ್ ಆಸ್ಪರಾಗಸ್ ರೆಡಿ ಆಗಿದೆ. ಲೆಟ್ಸ್ ಪ್ಲೇಟ್ ಇಟ್. I'm waiting for the night and I don't realize that I'm falling. I still see your light and I know you'll be mine if I'm calling. Somewhere